ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಬಲಿಷ್ಠ ಮತ್ತು ದೀರ್ಘಕಾಲ ಆಳಿದ ಸಾಮ್ರಾಜ್ಯ ಶಾತವಾಹನ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಮೌರ್ಯರ ಕುಸಿತದ ನಂತರ ಉದಯಿಸಿದ ಈ ರಾಜವಂಶ ಕಲೆ, ವ್ಯಾಪಾರ, ಆಡಳಿತ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಕೊಡುಗೆ ನೀಡಿದೆ. ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಸಿಮುಕ ಶಾತವಾಹನ. ಅವರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಆಂಧ್ರ ಮಹಾರಾಷ್ಟ್ರ ಭಾಗದಲ್ಲಿ ರಾಜವಂಶದ ಅಡಿಪಾಯವನ್ನು ಹಾಕಿದರು. ಇವರ ರಾಜಧಾನಿ ಪ್ರತಿಷ್ಠಾನ ಮತ್ತು ಇವರ ಲಾಂಛನ ವರುಣ ಆಗಿತ್ತು. 1ನೇ ಶಾತಕರ್ಣಿ ಇವನು ಸಿಮುಕನ ಮಗನಾಗಿದ್ದು ಕ್ರಿಸ್ತಪೂರ್ವ 184ರಲ್ಲಿ ಅಧಿಕಾರಕ್ಕೆ ಬಂದನು. ಸಾಮ್ರಾಜ್ಯದ ಆರಂಭಿಕ ವಿಸ್ತರಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದವರು 1ನೇ ಶಾತಕರ್ಣಿ. ಇವರು ನರ್ಮದಾ ನದಿ ಪ್ರದೇಶದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು ಎಂದು ಈತನ ರಾಣಿ ಹೊರಡಿಸಿದ ನಾನಾಗಢ್ ಶಾಸನದಿಂದ ತಿಳಿದುಬರುತ್ತದೆ. ಶಕ್ತಿಯ ಸಂಕೇತವಾದ ಅಶ್ವಮೇಧ ಯಜ್ಞ ಮತ್ತು ರಾಜಸೂಯ ಯಜ್ಞ ನೆರವೇರಿಸಿದನು. ಬಲವಾದ ಕುದುರೆ ಮತ್ತು ಪಾದಾತಿ ದಳಗಳ ನಿರ್ಮಾಣ ಮಾಡಿದ್ದನು. ಅವರು ನಿರ್ಮಿಸಿದ ಸೈನಿಕ ಮತ್ತು ಆಡಳಿತಾತ್ಮಕ ನೆಲೆ ಮುಂದಿನ ಶಾತವಾಹನ ರಾಜರಿಗೆ ಶಕ್ತಿಯನ್ನು ನೀಡಿತು. ನಂತರ ಶಾತವಾಹನ ಸಾಮ್ರಾಜ್ಯದ ಅತ್ಯಂತ ವಿಶಿಷ್ಟ ರಾಜರಲ್ಲಿ ಒಬ್ಬರು ಹಾಲ, ಮನೆತನದ 17ನೇ ಅರಸ. ಪ್ರಾಕೃತ ಭಾಷೆಯಲ್ಲಿ ರಚಿಸಲಾದ ಗಾಥಾ ಸಪ್ತಶತಿ ಕಾವ್ಯದ ಕವಿರಾಜ. ಸಾಮಾನ್ಯ ಜನರ ಜೀವನ, ಪ್ರೀತಿ, ಸಂಸ್ಕೃತಿ ಕುರಿತ ಸುಂದರ ಕಾವ್ಯಗಳನ್ನು ಪ್ರೋತ್ಸಾಹಿಸಿದರು. ಕವಿಗಳಿಗೆ ದೊಡ್ಡ ಮಟ್ಟದ ಆಶ್ರಯ ನೀಡಿದರು. ಈತನು ಕವಿಪುಂಗ ಎಂಬ ಬಿರುದು ಹೊಂದಿದ್ದನು. ಇವನೇ ಶಾಲಿವಾಹನ ಶಕೆ ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ. ಹಾಲರ ಯುಗವನ್ನು ಶಾತವಾಹನರ ಸಾಹಿತ್ಯ, ಸಂಸ್ಕೃತಿಯ ಸುವರ್ಣಯುಗವೆಂದು ಕರೆಯಬಹುದು. ಶಾತವಾಹನರ ಅತ್ಯಂತ ಶ್ರೇಷ್ಠ ದೊರೆ ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನ ಸಾಮ್ರಾಜ್ಯದ ಶ್ರೇಷ್ಠ ಶಕ್ತಿಯನ್ನು ನಿರ್ಮಿಸಿದವರು ಶಕ ಕ್ಷತ್ರಪರ ವಿರುದ್ಧ ದೊಡ್ಡ ಯುದ್ಧ ಗೆದ್ದರು. ಸಾಮ್ರಾಜ್ಯವನ್ನು ಪುನಃ ಏಕೀಕರಿಸಿದರು. ಶಕ ಯವನ ಪಲ್ಲವ ನಿಹನ ಶಿಕಾರಿ ಏಕಬ್ರಾಹ್ಮಣ ಎಂಬ ಬಿರುದನ್ನು ಪಡೆದರು. ಇವನು ತನ್ನ ಸಾಮ್ರಾಜ್ಯ 3 ಸಮುದ್ರದ ಆಚೆ ವಿಸ್ತರಿಸಿದ್ದರಿಂದ ಇವನಿಗೆ ತ್ರೈಸಮುದ್ರಯೋಪಿತವಾಹನ ಎಂಬ ಬಿರುದು ಬಂದಿತ್ತು. ನಾಣ್ಯ ವ್ಯವಸ್ಥೆಗೆ ಮತ್ತು ವ್ಯಾಪಾರಕ್ಕೆ ಶಕ್ತಿ ನೀಡಿದರು. ಅವರ ಕಾಲದಲ್ಲಿ ಶಾತವಾಹನರು ದಕ್ಷಿಣ ಭಾರತದ ಪ್ರಮುಖ ರಾಜವಂಶವಾಗಿ ಮಿಂಚಿದರು. ಶಾತವಾಹನ ಸಾಮ್ರಾಜ್ಯ ತನ್ನ ಶ್ರೇಷ್ಠ ಕಾಲದಲ್ಲಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಉತ್ತರ ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತಿನ ಕೆಲವು ಭಾಗಗಳು ಇವೆಲ್ಲವನ್ನು ಒಳಗೊಂಡಿತ್ತು. ಶಾತವಾಹನರು ಕರ್ನಾಟಕವನ್ನಾಳಿದ ಪ್ರಥಮ ರಾಜಮನೆತನವಾಗಿದೆ. ಶಾತವಾಹನರ ಆಡಳಿತ ನೋಡುವುದಾದರೆ, ಶಾತವಾಹನರು ಸಂಘಟಿತ ಆಡಳಿತ ಹೊಂದಿದ್ದರು. ರಾಜನು ಕೇಂದ್ರ ಶಕ್ತಿಯ ಮುಖ್ಯಸ್ಥ ಆಗಿದ್ದನು. ಜನಪದ ಪ್ರಾಂತ್ಯಾಧಿಕಾರಿ, ಪಟ್ಟಣ ವಿಷಯಪತಿ, ಅಗ್ರಹಾರ ಅಮಾತ್ಯ, ಗ್ರಾಮ ಗೌಡ ಎಂದು ಆಡಳಿತ ಹಂಚಿಕೆಯಾಗಿತ್ತು. ಆಡಳಿತ ಅಧಿಕಾರಿಗಳು ಭಂಡಾರಿಕ ಉಗ್ರಣದ ಅಧಿಕಾರಿ, ಮಹಾ ಆರ್ಯ ಗ್ರಾಮಾಧಿಕಾರಿ, ಹಿರಣ್ಯಕ ಹಣಕಾಸು ಅಧಿಕಾರಿ, ನಿಬಂಧನಕಾರಿ ಭೂದಾಖಲೆ ಅಧಿಕಾರಿ ಆಗಿದ್ದರು. ಹಾಗೆ ಇವರು ಸುವರ್ಣ ದಿನಾರ್ ಎಂಬ ಬಂಗಾರದ ನಾಣ್ಯ ಮತ್ತು ಸೀಸದ ಕೂಪನ್ ಎಂಬ ಬೆಳ್ಳಿಯ ನಾಣ್ಯ ಬಳಸುತ್ತಿದ್ದರು. ಸಾಮಾಜಿಕ ಜೀವನ ನೋಡುವುದಾದರೆ, ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಅವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು. ಅಂತರ್ಜಾತಿ ವಿವಾಹ ನಡೆಯುತ್ತಿದ್ದವು. ಆರ್ಥಿಕ ಜೀವನ, ಕೃಷಿ ಪ್ರಮುಖ ಉದ್ಯೋಗ ಆಗಿತ್ತು. ಇವರು ಕೃಷಿಯಲ್ಲಿ ನೇಗಿಲು ಪರಿಚಯಿಸಿದ ಮೊದಲ ರಾಜಮನೆತನವಾಗಿದೆ. ಉಣ್ಣೆ ಬಟ್ಟೆ, ಸಾಂಬಾರ್ ಪದಾರ್ಥ, ಶ್ರೀಗಂಧ ರಫ್ತು ಮಾಡುತ್ತಿದ್ದರು. ಗ್ರೀಕ್ ರೋಮ್ಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು. ನಾಸಿಕ್, ಪೈಥಾನ್, ಬಾದಾಮಿ, ಅಮರಾವತಿ, ವ್ಯಜಯಂತಿ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಧಾರ್ಮಿಕ ಜೀವನ, ವೈದಿಕ ಧರ್ಮದ ಅನುಯಾಯಿಯಾಗಿದ್ದರು. ಯಜ್ಞಯಾಗದಿಗಳನ್ನು ಮಾಡುತ್ತಿದ್ದರು. ಕಲೆ ಮತ್ತು ವಾಸ್ತುಶಿಲ್ಪ, ವಿಹಾರ ಮತ್ತು ಸ್ತೂಪಗಳು ಮುಖ್ಯ ರಚನೆಗಳಾಗಿವೆ. ಕಾರ್ಲೆ, ಅಜಂತಾ, ಕಣ್ಹೇರಿ ಎಂಬಲ್ಲಿ ಇವರ ಕಾಲದ ಚೈತ್ಯಗಳಿವೆ. ಅಜಂತಾದ 9ನೇ ಮತ್ತು 10ನೇ ಗುಹೆಗಳಲ್ಲಿ ಇವರ ಕಾಲದ ಚಿತ್ರಗಳಿವೆ. ಪ್ರಮುಖ ಕವಿಗಳು: ಗುಣಾಢ್ಯನು ಬೃಹತ್ ಕಥಾ ಬರೆದನು. ಸರ್ವವರ್ಮನು ಕಾತಂತ್ರ ವ್ಯಾಕರಣ ಬರೆದನು. ಕ್ಷೇಮೇಂದ್ರ ಕಥಾ ಸರಿತ ಸಾಗರ ಬರೆದನು. ಕ್ರಿಸ್ತಶಕ 3ನೇ ಶತಮಾನಕ್ಕೆ ಒಳ ರಾಜಕೀಯ ಕಲಹಗಳು, ಪಶ್ಚಿಮ ಕ್ಷತ್ರಪರ ಒತ್ತಡ ಮತ್ತು ವ್ಯಾಪಾರದ ಕುಸಿತದಿಂದ ಸಾಮ್ರಾಜ್ಯ ದುರ್ಬಲಗೊಂಡಿತು. ಸುಮಾರು 225 ಕ್ರಿಸ್ತಶಕ ವೇಳೆಗೆ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾಯಿತು. ಇದಾಗಿತ್ತು ಶಾತವಾಹನ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್,
ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.